ಸ್ನೇಹಿತರೆ ನಮಸ್ಕಾರ. ಯುವ ಸ್ಟೋರಿ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ಕತೆ ಒಂದು ಸಾಮಾನ್ಯ ಹುಡುಗಿಯ ಅಸಾಮಾನ್ಯ ಹೋರಾಟದ ಕತೆ. ಇದು ಕೇವಲ ಯಶಸ್ಸಿನ ಕಥೆಯಲ್ಲ, ಇದು ಆತ್ಮ ಸಮ್ಮಾನ, ಸಂಕಲ್ಪ ಮತ್ತು ಮಹಿಳಾ ಶಕ್ತಿಯ ಕಥೆ. ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಯ್ಯ ಮತ್ತು ಲಕ್ಷ್ಮಮ್ಮ ಎಂಬ ಬಡ ರೈತ ದಂಪತಿಗಳು ವಾಸಿಸ್ತಾ ಇದ್ರು. ಅವರ ಜೀವನವೆಂದರೆ ಹಗಲು ಹೊಲದಲ್ಲಿ ಕಷ್ಟಪಟ್ಟು ದುಡಿಮೆ, ರಾತ್ರಿ ಸಾಲದ ಚಿಂತೆಯಲ್ಲಿ ನಿದ್ದೆ ಇಲ್ಲದ ಕ್ಷಣಗಳು. ಆ ಮನೆಯ ಏಕೈಕ ಆಸ್ತಿ ಅವರ ಮಗಳು ನಂದಿತಾ. ಮನೆ ಬಡವಾಗಿರಬಹುದು, ಆದರೆ ನಂದಿತಾಳ ಕನಸುಗಳು ತುಂಬಾ ಶ್ರೀಮಂತವಾಗಿದ್ದವು. ಅವಳು ಚಿಕ್ಕವಳಾಗಿದ್ದಾಗಲೇ ಶಾಲೆಯಲ್ಲಿ ಗುರುಗಳು ಈ ಹುಡುಗಿ ದೊಡ್ಡ ಅಧಿಕಾರಿಯಾಗ್ತಾಳೆ ಅಂತ ಹೇಳ್ತಿದ್ರು. ಅವಳಿಗೆ ಪುಸ್ತಕಗಳು ಸ್ನೇಹಿತರು, ಕನಸುಗಳು ಅವಳ ಶಕ್ತಿ. ನಂದಿತಾಳ ಮನಸ್ಸಿನಲ್ಲಿ ಒಂದೇ ಒಂದು ಗುರಿ, ಒಂದು ದಿನ ನಾನು IAS ಅಧಿಕಾರಿಯಾಗಬೇಕು ಎಂಬುದು. ಗ್ರಾಮದಲ್ಲಿ ಯಾರಿಗೂ IAS ಎಂದರೆ ಏನು ಎಂಬುದೇ ಗೊತ್ತಿರಲಿಲ್ಲ, ಆದರೆ ನಂದಿತಾಳಿಗೆ ಗೊತ್ತು. ಅವಳು ಲೈಬ್ರರಿಯಿಂದ ತಂದ ಹಳೆಯ ಪತ್ರಿಕೆಗಳಲ್ಲಿ ಜಿಲ್ಲಾಧಿಕಾರಿಗಳ ಬಗ್ಗೆ ಓದಿ ಪ್ರೇರೇಪಿತಳಾಗಿದ್ಳು. ಸಮಾಜದಲ್ಲಿ ಗೌರವದಿಂದ ನಡಿಬೇಕು, ತಂದೆ ತಾಯಿಗೆ ಹೆಮ್ಮೆ ತರಬೇಕು, ಬಡವರಿಗಾಗಿ ಕೆಲಸ ಮಾಡಬೇಕು ಎಂಬುದು ಇವಳ ಕನಸಾಗಿತ್ತು. ಆದರೆ ಹಳ್ಳಿ ಸಮಾಜದ ಚಿಂತನೆ ಬೇರೆ. ಹೆಣ್ಣು ಮಗಿಗೆ ಇಷ್ಟು ಓದು ಯಾಕೆ, ಮದುವೆ ಮಾಡಿದ್ರೆ ಸಾಕು ಎಂಬ ಮಾತುಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಬಂದವು. ರಾಮಯ್ಯ ಮತ್ತು ಲಕ್ಷ್ಮಮ್ಮ ತಮ್ಮ ಮಗಳ ಕನಸುಗಳನ್ನು ಅರ್ಥ ಮಾಡಿಕೊಂಡು ಸಮಾಜದ ಒತ್ತಡಕ್ಕೆ ತಲೆಬಾಗಬೇಕಾಯಿತು. 18 ವರ್ಷ ತುಂಬಿದ ಕೂಡಲೇ ನಂದಿತಾಳ ಮದುವೆ ರಘು ಎಂಬ ಯುವಕನೊಂದಿಗೆ ನಿಗದಿಯಾಯಿತು. ರಘು ನಗರದಲ್ಲಿ ಸಣ್ಣ ವ್ಯವಹಾರ ಮಾಡುತ್ತಿದ್ದ. ಮದುವೆಗೆ ಮುನ್ನ ಅವನು ನಂದಿತಾಳಿಗೆ ನಿನ್ನ ಓದಿಗೆ ನಾನು ಸಂಪೂರ್ಣ ಬೆಂಬಲ ಕೊಡ್ತೇನೆ ಎಂದು ಭರವಸೆ ಕೂಡ ಕೊಟ್ಟಿದ್ದ. ಆ ಮಾತು ನಂದಿತಾಳ ಹೃದಯದಲ್ಲಿ ಹೊಸ ಭರವಸೆ ಮೂಡಿಸಿತ್ತು. ಮದುವೆಯ ನಂತರ ತನ್ನ ಗುರಿಯನ್ನು ಮುಂದುವರೆಸಬಹುದು ಎಂದು ಅವಳು ಭಾವಿಸಿದ್ದು. ಆದರೆ ಮದುವೆಯ ನಂತರ ಜೀವನ ಬದಲಾಯಿತು. ದೊಡ್ಡ ಮನೆ, ದೊಡ್ಡ ಹೊಸ ಸಂಬಂಧಿಕರು, ಅನೇಕ ಜವಾಬ್ದಾರಿಗಳು. ಬೆಳಗ್ಗೆ ಕಣ್ಣು ತೆರೆದ ಕ್ಷಣದಿಂದಲೇ ಕೆಲಸದ ಪ್ರವಾಹ. ಅತ್ತೆ ಮಾವ ಸಂಪ್ರದಾಯದ ಕಟ್ಟುನಿಟ್ಟಿನವರು, ಮನೆಯ ಸೊಸೆ ಹೊರಗೆ ಹೋಗಬಾರದು ಎಂಬ ನಂಬಿಕೆ. ಮೊದಲ ಕೆಲವು ದಿನ ನಂದಿತಾ ಮೌನವಾಗಿದ್ದರು. ನಂತರ ಒಂದು ದಿನ ಧೈರ್ಯ ಮಾಡಿ ರಘುವಿನ ಬಳಿ ಕೇಳಿದ್ಲು, ನಾನು IAS ತಯಾರಿ ಮುಂದುವರಿಸಬಹುದೇ? ರಘು ಮೊದಲು ಮೌನವಾಗಿದ್ದ, ನಂತರ ಕಠಿಣವಾಗಿ ಹೇಳಿದ, ಇದು ನಮ್ಮ ಮಟ್ಟದ ವಿಷಯ ಅಲ್ಲ, ಮನೆ ನೋಡಿಕೊಳ್ಳುವುದು ಸಾಕು. ಆ ಮಾತುಗಳು ನಂದಿತಾಳ ಕನಸುಗಳ ಮೇಲೆ ಬಿದ್ದ ಕಲ್ಲಿನಂತೆ. ಅವಳು ಮತ್ತೆ ಮತ್ತೆ ಕೇಳಿದ್ಲು, ಆದರೆ ಪ್ರತಿ ಬಾರಿ ನಿರಾಕರಣೆ ಮಾತ್ರ ಸಿಗ್ತಾ ಇತ್ತು. ಕಾಲ ಕಳೆಯುತ್ತಾ ಹೋಯಿತು. ಒಂದು ರಾತ್ರಿ ಸಣ್ಣ ವಿಷಯ ದೊಡ್ಡ ಜಗಳವಾಯಿತು. ಕೋಪದಲ್ಲಿ ರಘು, ನಿನಗೆ ಓದು ಮುಖ್ಯವಾದರೆ ಈ ಮನೆ ಬಿಡು ಎಂದು ಕೂಗಿದ. ಆ ಮಾತು ಅವಳ ಹೃದಯದಲ್ಲಿ ಚೂರು ಮೂರಾಯಿಸಿತು. ಆ ರಾತ್ರಿ ನಂದಿತಾ ನಿರ್ಧಾರ ತೆಗೆದುಕೊಂಡು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಚಿಕ್ಕ ಬ್ಯಾಗ್ ತೆಗೆದುಕೊಂಡು ಒಂದು ಚೀಟಿ ಬರೆದು ಮನೆ ಬಿಟ್ಟು ಹೊರಟ್ಲು. ಒಂದು ದಿನ ನಾನು ಅಧಿಕಾರಿಯಾಗಿ ಮರಳುತ್ತೇನೆ ಎಂದು ಬರೆದಿದ್ಲು ಆ ಚೀಟಿಯಲ್ಲಿ. ಬೆಂಗಳೂರು ನಗರ ದೊಡ್ಡ ಜನಸಂದಣಿ, ಯಾರಿಗೂ ಯಾರ ಬಗ್ಗೆ ತಿಳಿಯದ ಜಗತ್ತು. ನಂದಿತಾಳಿಗೆ ಯಾರೂ ಪರಿಚಯವಿಲ್ಲ. ಕೆಲವು ದಿನ ಸ್ಟೇಷನ್ಗಳಲ್ಲಿ ಕೂರಿ ಅತ್ತಳು. ನಂತರ ಒಂದು ಸಣ್ಣ ಹೋಟೆಲ್ನಲ್ಲಿ ಕೆಲಸ ಸಿಕ್ತು. ಹಗಲು ಪಾತ್ರೆ ತೊಳೆಯೋದು, ಮೇಜುಗಳನ್ನು ಸ್ವಚ್ಛಗೊಳಿಸೋದು, ರಾತ್ರಿ ಸಣ್ಣ ಕೊಠಡಿಯಲ್ಲಿ ಕುಳಿತು ಓದೋದು. ಹಲವಾರು ದಿನಗಳು ಹಸಿವಿನಿಂದ ಕಳೆಬೇಕಾಯಿತು. ಕೆಲ ದಿನ ನಿದ್ರೆ ಇಲ್ಲದೆ ಓದಬೇಕಾಯಿತು. ಆದರೂ ಅವಳ ಗೋಡೆಯ ಮೇಲೆ ಒಂದು ಕಾಗದ ಅಂಟಿಸಿತ್ತು, IAS ನಂದಿತಾ ಎಂದು. ಮೊದಲ ಪ್ರಯತ್ನದಲ್ಲಿ ಅವಳು ವಿಫಲಳಾದ್ಲು. ಫಲಿತಾಂಶದ ದಿನ ಅವಳ ಹೆಸರು ಪಟ್ಟಿಯಲ್ಲಿ ಇರಲಿಲ್ಲ. ಆ ಕ್ಷಣದಲ್ಲಿ ಅವಳೊಳಗೆ ಕತ್ತಲೆ ಆವರಿಸಿತ್ತು. ನನ್ನಿಂದ ಆಗೋದಿಲ್ಲವೇ ಎಂಬ ಪ್ರಶ್ನೆ ಕಾಡಿತ್ತು. ಆ ರಾತ್ರಿ ಅವಳು ತುಂಬ ಅತ್ತಳು, ಆದರೆ ಒಳಗಿನ ಧ್ವನಿ ಮತ್ತೆ ಎದ್ದು ನಿಂತಿತು. ನಿನ್ನ ಕಥೆಯಲ್ಲಿ ಮುಗಿಯೋದಿಲ್ಲ, ಮತ್ತೆ ಓದು, ಮತ್ತೆ ಪರಿಶ್ರಮ. ಲೈಬ್ರರಿಯಲ್ಲಿ ಗಂಟೆಗಟ್ಟಲೆ ಕುಳಿತುಕೊಳ್ಳೋದು, ಹಳೆಯ ಪುಸ್ತಕಗಳನ್ನು ಖರೀದಿಸಿ ಓದೋದು. ಕೆಲ ಸ್ನೇಹಿತರು ಸಹಾಯ ಕೂಡ ಮಾಡಿದರು. ಅವಳು ನಿಧಾನವಾಗಿ ಬಲವಾದಳು. ಎರಡನೇ ಪ್ರಯತ್ನದಲ್ಲಿ ತನ್ನ ಸಂಪೂರ್ಣ ಶಕ್ತಿಯನ್ನು ಹಾಕಿದ್ಲು. ಫಲಿತಾಂಶದ ದಿನ ಕಂಪ್ಯೂಟರ್ ಮುಂದೆ ಕುಳಿತ ನಂದಿತಾಳ ಕೈಗಳು ನಡುಕ್ತಾ ಇದ್ವು. ತನ್ನ ರೋಲ್ ನಂಬರ್ ಹುಡುಕ್ತಾ ಇದ್ಲು. ಒಂದು ಕ್ಷಣ ಕಣ್ಣು ಮುಚ್ಚಿ ಮತ್ತೆ ನೋಡಿದ್ಲು, ಅವಳ ಹೆಸರು ಪಟ್ಟಿಯಲ್ಲಿತ್ತು. ಆ ಕ್ಷಣದಲ್ಲಿ ಅವಳ ಕಣ್ಣೀರು ಸಂತೋಷದ ಮಳೆ. ನಾನು ಸಾಧಿಸಿದೆ ಎಂಬ ಮಾತು ಅವಳ ಹೃದಯದಲ್ಲಿ ಘೋಷವಾಯಿತು. ನಂದಿತಾ ಈಗ IAS ಅಧಿಕಾರಿ. ತರಬೇತಿ ಮುಗಿಸಿ ಕೆಲವು ವರ್ಷಗಳಲ್ಲಿ ಅವಳಿಗೆ ತನ್ನದೇ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗುವ ನೇಮಕವಾಯಿತು. ಸರ್ಕಾರಿ ಕಾರು, ಮನೆ, ಗೌರವ. ಆದರೆ ಅವಳ ಹೃದಯದಲ್ಲಿ ಅಹಂಕಾರ ಇರಲಿಲ್ಲ, ಕೇವಲ ಶಾಂತಿ ಮಾತ್ರ ಇತ್ತು. ಒಂದು ದಿನ ರೈತರ ಪ್ರತಿಭಟನೆ ವೇಳೆ ಗೊಂದಲ ಉಂಟಾಯಿತು. ಅಲ್ಲೊಬ್ಬ ವ್ಯಕ್ತಿ ಪೊಲೀಸರೊಂದಿಗೆ ವಾದಿಸ್ತಾ ಇದ್ದ. ನಂದಿತಾ ಹತ್ತಿರ ಹೋಗಿ ನೋಡಿದಾಗ ಅವಳ ಹೃದಯ ನಿಂತಂತಾಯಿತು. ಅವನೇ ರಘು. ಅವನ ವ್ಯವಹಾರ ಸಂಪೂರ್ಣ ಹಾಳಾಗಿ ಸಾಲದಲ್ಲಿ ಮುಳುಗಿ ಜೀವನದಲ್ಲಿ ಕುಸಿದು ಹೋಗಿದ್ದ. ಅವಳನ್ನು ನೋಡಿ ಅವನು ನಾಚಿಕೆಯಿಂದ ತಲೆ ತಗ್ಗಿಸಿದ. ನಂದಿತಾ, ನೀನು? ಅವನ ಧ್ವನಿಯಲ್ಲಿ ನಡುಗುತ್ತಿತ್ತು. ನಂದಿತಾ ಶಾಂತವಾಗಿ ನೋಡಿದ್ಲು. ನನ್ನನ್ನು ತಳ್ಳಿದ ದಿನ ನಾನು ಕುಸಿದು ಹೋಗಲಿಲ್ಲ, ಎದ್ದು ನಿಂತೆ. ನೀನು ನನ್ನನ್ನು ತಡೆಯಲು ಪ್ರಯತ್ನಿಸಿದ್ದೆ, ಆದರೆ ಜೀವನ ನನ್ನನ್ನು ಮುಂದೆ ಕಳುಹಿಸಿತು. ಅವಳು ಪ್ರತೀಕಾರ ತಗೊಳ್ಕೊಳ್ಳಿಲ್ಲ, ಅಧಿಕಾರದ ಅಹಂಕಾರ ತೋರಿಸಲಿಲ್ಲ. ಬದಲಾಗಿ ಒಂದು ಪಾಠ ಕೊಟ್ಟಳು. ಮಹಿಳೆಯ ಕನಸುಗಳನ್ನು ಎಂದಿಗೂ ತಳ್ಳಬೇಡಿ.
ಅವರಿಗೆ ಬೆಂಬಲ ಕೊಡಿ. ರಘುವಿನ ಕಣ್ಣುಗಳಲ್ಲಿ ನಿಜವಾದ ಪಶ್ಚಾತ್ತಾಪ ಮೂಡಿತ್ತು. ಅವನು ತನ್ನ ತಪ್ಪನ್ನು ಒಪ್ಕೊಂಡ. ನಂದಿತಾ ಅವನಿಗೆ ಶಿಕ್ಷೆ ಕೊಡಲಿಲ್ಲ, ಆದರೆ ಜೀವನ ಪಾಠ ಕಲಿಸಿದ್ರು. ಸ್ನೇಹಿತರೆ, ಜೀವನದಲ್ಲಿ ಕೆಲವರು ನಮ್ಮನ್ನು ತಡೆಯಲು ಬರ್ತಾರೆ, ಕೆಲವರು ನಮ್ಮ ಮೇಲೆ ನಂಬಿಕೆ ಇಡೋದಿಲ್ಲ. ಆದರೆ ನಮ್ಮೊಳಗಿನ ನಂಬಿಕೆ ಮಾತ್ರ ಸಾಕು. ಒಬ್ಬ ಹೆಣ್ಣು ತನ್ನ ಕನಸುಗಳನ್ನು ನಂಬಿದರೆ ಜಗತ್ತೇ ಅವಳ ಮುಂದೆ ತಲೆಬಾಗುತ್ತದೆ. ನಂದಿತಾಳ ಕತೆ ಇಲ್ಲಿ ಮುಗಿಯಬಹುದು, ಆದರೆ ಅವಳ ಧೈರ್ಯ ಮತ್ತು ಸಂಕಲ್ಪ ಶಾಶ್ವತವಾಗಿ ಪ್ರೇರಣೆಯಾಗಿ ಉಳಿಯುತ್ತೆ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟಲ್ಲಿ ತಿಳಿಸಿ ಮತ್ತು ಯುವ ಸ್ಟೋರಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಪ್ರೇರಣಾದಾಯಕ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.